ಈ ಕತ್ತೆ ಕಟ್ಟದು ಬಲ್ಲೆ, ಕಸುವ ಬಸದು ಬಲ್ಲೆ, ಬಂಗಿ ಸೆದದು ಬಲ್ಲೆ, ಭಂಗ ಬೀಳದು ಬಲ್ಲೆ, ಕಂಡ ಕಡಿಯದು ಬಲ್ಲೊಂದೆಂಡ ಕುಡಿಯದು ಬಲ್ಲೆ, ಬಾನೆ ತಿರುವುದು ಬಲ್ಲೆ, ಬಂಕ ಇಲ್ಲದ ಊರೊಳಗೆ ಒಂಗೋರವಿಲ್ಲದ ಊರೊಳಗೆ ಜುಂಜಪ್ಪ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ದೊಡ್ಡಮಾವಡಿ ಗೊಲ್ರಟ್ಟಿ ಈ ಕ್ಷೇತ್ರದಲ್ಲಿ ಜುಂಜಪ್ಪ ಸ್ವಾಮಿ ಅಂತ ಒಂದು ದೇವ್ರನ್ನ ನಾವು ಸುಮಾರು ಒಂದು 200-300 ವರ್ಷದಿಂದ ನಮ್ಮ ತಾತರು ಪರಂಪರೆಯಿಂದ ನಡ್ಸ್ಕೊಂಡ್ಬತ್ತಿದ್ರು. ತಳ ಬಂದು ಕಳ್ಳೂರಳ್ಳಿ ಬೇನಹಳ್ಳಿ ಹತ್ರ ಸಿರಾ ಕಳ್ಳೂರಳ್ಳಿ ಜುಂಜಪ್ಪ ಅದ್ ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಆಗ್ಲವಾಡಿ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬೇಕಾಯ್ತು. ತದನಂತರ ಇಲ್ಲಿ ಈ ಕಡೆ ತುಮಕೂರಿಂದ ಈ ಕಡೆಗೆ ದೇವರು ಎಲ್ಲೂ ಇರ್ಲಿಲ್ಲ ಜುಂಜಪ್ಪ ಒಂದು, ನಾವೇನೇ ಇದಕ್ಕಾಗ್ಲಿ ಅಲ್ಲಿಗೆ ಹೋಗ್ಬೇಕಾಯ್ತು. ಅದಕ್ಕೆ ನಮ್ಮ ಅಣ್ತಂದಿರು ಹರೀಶಣ್ಣವರು ಅಂತ ಹೇಳಿ ನಮ್ಮ ಬೆನ್ನೆಲ್ ಬಾಗಿ ನಿಂತ್ಕೊಂಡು ಆ ದೇವ್ರನ್ನ ಇಲ್ಲಿ ಸ್ಥಳಕ್ಕೊಂದು ಸ್ಥಾಪನೆ ಮಾಡಿ ಮುಂದೆ ಈ ಜನಕ್ಕೂ ಇಲ್ಲಿ ಅಭಿವೃದ್ಧಿ ಆಗಲಿ, ಹತ್ರ ಆಗಲಿ, ಹೋಗೋ ಅಂತ ಜನಗಳಿಗೆ ವರ್ಷಕ್ಕೊಂದ್ಸಲಿ ಬೇಕಾದ್ರೆ ಅಲ್ಲಿ ಬರಲಿ, ಈ ನಮ್ಮಪ್ಪ ಇಲ್ಲೂ ಒಂದು ಅಭಿವೃದ್ಧಿ ಆಗಲಿ ಅಂತ ಹೇಳಿ ಒಂದು ಮೂಲ ಶಿಲೆಯನ್ನ ಜುಂಜಪ್ಪಂದ ಒಂದು ಶಿಲೆಯನ್ನ ಕೊಟ್ಟು ಇವತ್ತು ಇಲ್ಲಿ ಜಾಗ ಇಷ್ಟು ದೇವಸ್ಥಾನ ಆಗಿರೋದಕ್ಕೆ ಈ ಭಗವಂತನ ಒಂದು ಸತ್ಯ ಕಾರಣ. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿ ದುಡ್ಡೇ ಆಗಲಿ ಇನ್ನೊಂದಾಗಲಿ ನಾವು ಕೇಳಲ್ಲ. ಪ್ರತಿಯೊಂದು ಭಕ್ತಾದಿಗಳಿಗೂ ಅಷ್ಟೇ ಧರ್ಮಕ್ಷೇತ್ರ ಅಂತ ಇದನ್ನ ಮಾಡಿರೋದ್ರಿಂದ ಪ್ರತಿಯೊಂದು ಧರ್ಮವಾಗಿ ಇರಬೇಕು, ಧರ್ಮದಲ್ಲೇ ನಡಿಬೇಕು. ಅನ್ಯಾಯಕ್ಕೆ ಮಾತ್ರ ನಾವು ಹೋಗ್ಬಾರ್ದು, ಆ ದೇವರು ಹೋಗ್ಬಾರ್ದು, ಭಕ್ತರುಗಳಿಗೂ ಆಗ್ಬಾರ್ದು. ಅದು ಪ್ರತಿಯೊಬ್ಬರಿಗೂ ಆ ಭಗವಂತ ಎಲ್ಲರಿಗೂ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಬೇಕು. ಈ ಕ್ಷೇತ್ರದಲ್ಲಿ ಇಲ್ಲಿ ಗಣ್ಯರಲ್ಲಿ ಸ್ವಾಮಿ ದೇವಸ್ಥಾನ ಓಪನ್ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಈ ಭಗವಂತ ಚೆನ್ನಾಗಿ ಹೆಚ್ಚು ಬೆಳಿಲಿ, ಬಂದ್ ಭಕ್ತರುಗಳನ್ನ ಕಷ್ಟ ಒಂದು ಇಲ್ದಂಗೆ ಎಲ್ಲ ಒಡೆದು ಅವ್ರ ಮನೆಗೆ ಬೆಳಕಾಗ್ಲಿ ಅಂತ ನಾನು ಕೇಳ್ಕೊಂಡು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎತ್ತ ಜುಂಜಪ್ಪ ಸ್ವಾಮಿ. ಈಗಿನ ಕಾಲದಲ್ಲಿ ಧರ್ಮಗಳೇ ಗೊತ್ತಾಗಿರಲಿಲ್ಲ. ಯಾಕೆಂದ್ರೆ ಎಲ್ಲ ಈಗಿನ ಕಾಲದಲ್ಲಿ ಆಗಿನ ಕಾಲದ ಜನ ಹೊಂಟೋದ್ರು. ಈಗಿನ ಕಾಲ ನಮ್ಮಂತ ಹುಡುಗರಲ್ಲಿ ಎಲ್ಲ ಸುಳ್ಳು ಮೋಸ ಹಿಂಗಾಗಿರೋದ್ರಿಂದ ಏನೋ ಒಂದು ದೇವ್ರು ಮಾಡ್ಬೇಕು ಅಂತ ಹಗಲು ರಾತ್ರಿ ಕೇಳ್ಕೊಂಡೆ. ಆ ಒಂದು ದೇವ್ರು ಈ ಒಂದು ಕ್ಷೇತ್ರ ಆಗ್ಬೇಕು ಅನ್ನೋ ಒಂದು ಕನ್ಸಿಕೊಂಡಿದ್ರಿಂದ ಅದಕ್ಕೆ ತುಂಬಾ ಭಾಗಿಯಾಗಿ ಮಾಡೋ ಮುಂದಿನ್ಕೊಂಡು ಯಾವ ಜಾಗನೇ ಇವತ್ತಿನ ಜಾಗದಲ್ಲಿ ನಮ್ಮ ಅಣ್ತಂದ್ರೆ ಕೊಡೋದು ಕಷ್ಟ. ಒಂದು ಅರ್ಧ ಅಡಿ ಜಾಸ್ತಿ ಆದ್ರೆ ಅಲ್ಲೇ ಒತ್ತರಿಗೆ ಹೊಡೆದಾಡ ಇಂಥ ಹಿರಿ ದೇವ್ರುಗಳನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಲೋಕಾರ್ಪಣೆ ಮಾಡಬೇಕು ಅಂತ ಒಂದು ನಿಟ್ಟಲ್ಲಿ ಹೋದಾಗ ನಮ್ಮ ಮಾಸಣ್ಣವರು ಚಿಕ್ಕಣ್ಣಸ್ವಾಮಿ ಹೇಟಿ ಭೂಮಿನ ದಾನವಾಗಿ ನೀಡಿ ಈ ಒಂದು ಮಾಸಣ್ಣವರು ಭಗವಂತ ನನಗೇನು ಅಷ್ಟೈಶ್ವರ್ಯ ಕೊಡ್ಬೇಕು ಅಂತ ಅನ್ಕೊಂಡಿದ್ದ ಅದ್ರಲ್ಲಿ ಅರ್ಧ ಇವ್ರಿಗೆ ಕೊಡ್ಲಿ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ನಾವು ದುಡ್ಡು ಇಲ್ಲ ಸ್ವಾಮಿ, ಬಡವರು ಎಲ್ಲ ಭಿಕ್ಷೆ ಮಾಡ್ತಿದ್ದಾರೆ ನಮ್ಮ ತಂದೆ ತಾಯಿಗಳು. ಇವತ್ತು ನಾವು ಇಷ್ಟು ಮಾಡಿದ್ದೀವಿ ಅಂದ್ರೆ ಒಂದು ಜಾಗ ಕೊಟ್ಟು ನಮ್ಮ ಅಣ್ತಂದಿರು ಗ್ರಾಮದವರು ನಮ್ಮ ಗೊಲ್ಲಾಳಿಕೆ ಪೂಜಾರಪ್ಪರುಗಳು ನಮಗೆ ಬೆಂಬಲ ಕೊಟ್ಟರು. ಅವ್ರಿಗೆಲ್ಲರಿಗೂ ಒಂದು ಭಗವಂತ ಅಷ್ಟೈಶ್ವರ್ಯ ಕೊಟ್ಟು ನನಗೇನು ಕೊಡ್ಬೇಕು ಅಂತ ಅವ್ರಿಗೆಲ್ಲ ಅವ್ರಿಗೆ ಕೊಡ್ಲಿ ಸಾಕು. ನಮ್ಗೆ ಅಷ್ಟು ಕೇಳ್ಕೊಂಡು ಈ ಕ್ಷೇತ್ರದಲ್ಲಿ 1-2 ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎತ್ತ ಜುಂಜಪ್ಪ ಸ್ವಾಮಿ. ನೆಟಕೆರೆ ಗ್ರಾಮ ಅಂತ ಒಂದು ಕರೆಕಲ್ ಚಿತ್ರಲಿಂಗೇಶ್ವರ ಸ್ವಾಮಿ ಅಂತ, ಅದು ಸುಮಾರು 1000 ಇತಿಹಾಸವುಳ್ಳ ಈ ಪುರಾತನ ದೇವರದು. ಆ ಒಂದು ಪೂಜಾರಪ್ಪರು 1-2 ಮಾತಾಡಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಮಾಲಿಂಗಣ್ಣವರು. ಕಾಡುಗೊಲ್ಲ ಗೌಡ ಪೂಜಾರಿಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ, ಯಾಕೆಂದ್ರೆ ಈಗ ಇಷ್ಟು ಚಿಕ್ಕ ದೇವ್ರನ್ನ ಇಷ್ಟು ಅಭಿವೃದ್ಧಿಯಾಗಿ ಮಾಡಿರಂತಂದ್ರೆ ಎಂಥ ಪುರಾತನ ಕಾಲದಿಂದನೂ ಕೂಡ ನಾವು ಎಷ್ಟೇ ಏನೇ ಒಂದು ದೇವ್ರನ್ನ ಇದು ಮಾಡ್ಬೇಕಂತಂದ್ರೂ ಆಗಲ್ಲ. ಆದರೂ ಕೂಡ ಇಷ್ಟು ವಯಸ್ಸಿನಲ್ಲಿ ಈಗ ಚಿಕ್ಕದಲ್ಲಿ ಒಂದು ಮನೆಯಲ್ಲಿ ಪೂಜೆಗೊಂಡಿರೋಂಥ ದೇವ್ರನ್ನ ಹೆಸರುವಾಸಿಯಾಗಿ ಇಷ್ಟೊಂದು ಅಭಿವೃದ್ಧಿಯಾಗಿ ಇಷ್ಟು ನಮ್ಮ ಬುಡಕಟ್ಟ ದೇವ್ರುಗಳನ್ನ ಎಲ್ಲ ದೇವ್ರುಗಳನ್ನ ಸೇರಿಸಿ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರಿಗೆ ತುಂಬ ಅಭಿನಂದನೆಗಳು. ಸೋಮವಾರ ಪ್ರತಿನಿತ್ಯ ಅಭಿಷೇಕ ಮತ್ತೆ ಪಂಚಾಮೃತ ಅಭಿಷೇಕ, ಅಷ್ಟಾಭಿಷೇಕನೆಲ್ಲ ಮಾಡ್ತೀವಿ. ಮತ್ತೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಪ್ರಶ್ನೆ ಆಗ್ತದೆ, ಮತ್ತೆ ಪ್ರಸಾದಗಳಾಗ್ತವೆ. ಬಂದು ಎಲ್ಲ ಉಚಿತವಾಗಿರ್ತದೆ, ಯಾವುದೇ ಹಣಕಾಸಿನ ಇಲ್ಲಿ ತೊಂದರೆ ಇರಲ್ಲ. ಭಗವಂತನ ನಂಬಿ ಈ ಕ್ಷೇತ್ರಕ್ಕೆ ಬಂದು ಪ್ರಸಾದನ ಕೇಳ್ಕೊಂಡು ಹೋಗ್ಬೇಕು. ಮುಂದೆ ಬರುವ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಜುಂಜಪ್ಪ, ಚಿಕ್ಕಣ್ಣ, ಪಾತಿಂಗ, ಬಿರಳಿಮ ಅಂತ ಎಲ್ಲ ದೇವರುಗಳು ಸ್ಮರಿಸ್ತಾ ಎನಿ ಟೈಮ್ ಪ್ರತಿ ಸೋಮವಾರ ಅಮಾವಾಸ್ಯೆ ಪೌರ್ಣಮಿ ದಿನ ಈ ಸ್ವಾಮಿ ಪೂಜೆ ನಡೀತದೆ.
ಪ್ರತಿನಿತ್ಯನೂ ನಡೀತದೆ. ಬಟ್ ಪಟ್ಟ ಅಂತ ಬಂದಾಗ ಸೋಮವಾರ ಅಮಾವಾಸ್ಯೆ ಪೌರ್ಣಮಿ ದಿನ ಪ್ರತಿನಿತ್ಯ ಕಂಟಿನ್ಯೂಸ್ ನಡೀತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು.